ಕ್ರಿಸ್ತನಲ್ಲಿ ಪ್ರಿಯರಾದ ಎಲ್ಲಾ ದೇವಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ, ಶುಭಾಶಯಗಳು. ಫೆಬ್ರವರಿ ತಿಂಗಳಿಗೆ ನಮ್ಮನ್ನು ದೇವರು ಕರೆತಂದಿದ್ದಾನೆ. ಈ ತಿಂಗಳನ್ನು ನಾವು ಪ್ರಾರ್ಥನೆಯ ಮುಖಾಂತರವಾಗಿ ಪ್ರಾರಂಭಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಜನವರಿ ತಿಂಗಳು ನಮ್ಮಿಂದ ಹೋಗಿ ನಾವು ಫೆಬ್ರವರಿ ತಿಂಗಳಲ್ಲಿ ಪ್ರವೇಶಿಸಿದ್ದೇವೆ. ಈ ತಿಂಗಳಿಗೆ ಬೇಕಾದಂತಹ ಕೃಪೆಯು, ಆಶೀರ್ವಾದವು, ಅಭಿಷೇಕವು, ಪರಿಶುದ್ಧಾತ್ಮನ ಬೆಲವು, ಸಂರಕ್ಷಣೆಯು ನೀವೇ ನಮ್ಮ ಮೇಲೆ ದಯಪಾಲಿಸಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ನೀವು ಈ ತಿಂಗಳಲ್ಲಿ ನಮ್ಮ ಕೈಯನ್ನು ಹಿಡಿದು ಮುಂದೆ ನಮ್ಮನ್ನು ನಡೆಸಿ, ನಿಮ್ಮನ್ನು ಪ್ರೀತಿಸೋದಕ್ಕೆ, ನಿಮ್ಮ ನೀತಿಯನ್ನು, ರಾಜ್ಯವನ್ನು ಪ್ರೀತಿಸೋದಕ್ಕೆ ನಮ್ಮನ್ನು ಸಹಾಯ ಮಾಡಿ. ನಮ್ಮ ಮನಸ್ಸಲ್ಲೂ ಕಿವಿಯಲ್ಲೂ ನಮ್ಮ ಹತ್ರ ಯಾವಾಗೂ ಮಾತನಾಡುವಂತಹ ದೇವರ ಮಧುರವಾದ ಶಬ್ದವನ್ನು ಕೇಳಿ ನಮ್ಮ ದಾರಿಯಲ್ಲಿ ನಾವು ನಡೆದು ಹೋಗೋದಕ್ಕೆ ನೀವೇ ನಮ್ಮನ್ನು ಸಹಾಯ ಮಾಡಿ. ಈ ತಿಂಗಳಲ್ಲಿ ನಾವು ಪ್ರವೇಶಿಸುವಾಗ ನೀವು ನಮ್ಮ ಜೊತೆ ಬನ್ನಿ ಎಂಬುದಾಗಿ ನಾವು ನಿಮ್ಮನ್ನು ಬೇಡಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ತಿಂಗಳಲ್ಲೂ ನಿಮ್ಮ ಕೃಪೆಯು, ನಿಮ್ಮ ಆಶೀರ್ವಾದವು ಯಾವಾಗಲೂ ನಮ್ಮ ಜೊತೆ ಇರಲಿ. ತ್ರಿಯೇಕ ದೇವರನ್ನು ನಂಬಿ, ತ್ರಿಯೇಕ ದೇವರನ್ನು ಲೋಕಕ್ಕೆ ಸಾರುವವರಾಗಿ ನಮ್ಮನ್ನು ಮಾರ್ಪಡಿಸಿ, ನಮ್ಮನ್ನು, ನಮ್ಮ ಕುಟುಂಬವನ್ನು, ಸಕಲವನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸ್ತಾ ಇದ್ದೀವಿ. ನೀವೇ ನಮ್ಮನ್ನು ಆಳ್ವಿಕೆ ಮಾಡಿ, ನೀವೇ ನಮ್ಮನ್ನು ನಡೆಸಿ, ನೀವೇ ನಮ್ಮನ್ನು ಜಯೋತ್ಸವವಾಗಿ ಮುಂದೆ ನಡೆಸಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ತಿಂಗಳಲ್ಲೂ ನಿಮ್ಮ ವಾಕ್ಯವನ್ನು ಧ್ಯಾನಿಸೋದಕ್ಕೆ, ಪ್ರಾರ್ಥಿಸೋದಕ್ಕೆ, ಆತ್ಮದಲ್ಲಿ ಆರಾಧಿಸೋದಕ್ಕೆ, ಸಭೆಗೂ ದೇಶಕ್ಕೂ ನಂಬಿಕಸ್ಥರಾಗಿರೋದಕ್ಕೆ, ಸಭೆಗೋಸ್ಕರವಾಗಿ ಪ್ರಾರ್ಥಿಸೋದಕ್ಕೆ, ನಮ್ಮ ಎಲೆಕ್ಷನ್ಸ್ಗೋಸ್ಕರವಾಗಿ ಪ್ರಾರ್ಥಿಸೋದಕ್ಕೆ ನಮ್ಮನ್ನು ಸಹಾಯ ಮಾಡಿ. ಈ ಫೆಬ್ರವರಿ ತಿಂಗಳು ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದಕರವಾಗಿ ಸಾಕ್ಷಿ ಹೇಳುವ ಹಾಗೆ ನಮ್ಮನ್ನು ಸಹಾಯ ಮಾಡಿ. ನೀವೇ ನಮ್ಮನ್ನು ನಡೆಸಿ. ನಮ್ಮ ಪ್ರಾರ್ಥನೆ ದೇವರು ಕೇಳಿದಕ್ಕಾಗಿ ಸ್ತೋತ್ರ. ಸಕಲರನ್ನು ಆಶೀರ್ವದಿಸಿ, ಈ ತಿಂಗಳನ್ನು ಆಶೀರ್ವದಿಸಿ ಎಂಬುದಾಗಿ ಕೇಳ್ಕೊಳ್ತೇವೆ. ನಿಮಗ ಎಲ್ಲ ಮಹಿಮೆಯನ್ನು ಸಮರ್ಪಿಸಿ ಯೇಸುವಿನ ನಾಮದಲ್ಲಿ ತಂದೆ.